ನಮ್ಮ ಚಿಕ್ಕಮಗಳೂರಿನ ಹಿಡನ್ ಜೆಮ್ ಬೆಂಡೆಕಲ್ ಗುಡ್ಡಕ್ಕೆ ಹೋಗೋಣ ಬನ್ನಿ ಫ್ರೆಂಡ್ಸ್. ಬರಲ್ಲ, ನಮ್ಮೂರ್ ಪ್ಲೇಸ್ಗಳು ಸೂಪರ್ ಆಗಿದೆ. ಏನಕ್ಕೋ ಸುಮ್ಮನೆ ಮುಳ್ಳೆ ಬ್ರೋ ನಾನು ದಯವಿಟ್ಟು ಹೇಳ್ತೀನಿ, ಆಕ್ಟಿಂಗ್ ಮಾಡಬೇಡಿ ದಯವಿಟ್ಟು. ನ್ಯಾಚುರಲ್ ಆಗಿ ಮಾತಾಡಿ. ಏನಕ್ಕೋ ಆನೆ ಸ್ಟ್ಯಾಚು ಏನಕ್ಕೆ ಬಂತು ಅಂತಂದ್ರೆ 1999ರಲ್ಲಿ ಇಲ್ಲ, ಐದೂರು ಅಂತ ಇದೆ. ಐದೂರಮ್ಮ ಅಲ್ಲಿ ಚೇರ್ಮನ್ ನಮ್ಮ ಇವರು ಟಿ ಡಿ ಮಲ್ಲೇಶ್ ಗೌಡ್ರು ಅವ್ರ ಮನೆಗೆ ಹೋಗುತ್ತೆ. ಅವ್ರು ಮಾಡಿಸಿರೋದು ಇದು ಆನೆ ಸ್ಟ್ಯಾಚು ನಿಲ್ಲಿಸಿದ್ದಾರೆ. ಸೊ ಇಲ್ಲಿಂದ ಎಂಟರ್ ಆಗಿ ನಾವು ನಮ್ಮ ಡೆಸ್ಟಿನಿಗೆ ಹೋಗೋಣ. ಇಲ್ಲೇ ಬೇರೆ ಆನೆ ಹಾಕೋರೆ, ಹೋಗೋ ರೋಡಲ್ಲಿ ಆನೆ ಸಿಕ್ಕಿದ್ರೆ ಏನೋ ಮಾಡೋದು. ಆನೆ ಸಿಕ್ಕ ಬಿರಿಯಾನಿ ಹಾಕೋಣ. ರೆಡಿ ಇದೆಯಲ್ಲ, ರೆಡಿ. ಬಂಡೆಕಲ್ಲು ಗುಡ್ಡ ಅಂತಾರೆ. ಹತ್ತಿಕಟ್ಟೆಯಲ್ಲಿ ಅರಳಿದ ಹೂವು ಅಂತ ಒಂದು ಬುಕ್ ಬರೆದಿದ್ರು. ಅದರಲ್ಲಿ ಇದ್ರ ಬಗ್ಗೆ ಒಂದು ಇದು ಮಾಡಿದ್ರು. ಅದು ಚೋಳರ ಕಾಲದಲ್ಲಿ ಬಲ್ಲನರಾಯ ಇದ್ರ ಮೇಲೆ ಶಿಕಾರಿಗೆ ಅಂತ ಬಂದಿದ್ರಂತೆ. ಇದು ಬಲ್ಲನರಾಯ ಗುಡ್ಡದ ಮೇಲೆ ಕೂತ್ಕೊಂಡು ಬೆಣ್ಣೆ ಮತ್ತು ರೊಟ್ಟಿ ತಿಂತಾಯಿದ್ರಂತೆ. ಇವ್ರು ಇರ್ತಾರಲ್ಲ ಸೇವಕ್ರ ಯಾರು, ಅವರು ಬಂದು ನಿಮಗೆ ಮಗು ಹುಟ್ಟಿದೆ ಅಂತ ಹೇಳಿರುತ್ತೆ. ಆವಾಗ ಅವರು ಆ ಬೆಣ್ಣೆನೋ ರೊಟ್ಟಿನೋ ಅದ್ರ ಮೇಲೆ ಬಿಟ್ಟು ಹೋದ್ಮೇಲೆ ಅದು ಯಾರ ಬಂದು ನೋಡಿದ್ಮೇಲೆ ಅದ್ರ ಬೆಣ್ಣೆ ಇತ್ತು ಅಂತ ಅದನ್ನು ಬೆಂಡಗಲ್ಲು ಅಂತಾರೆ. ದಿನ ಶನಿವಾರ ಭಾನುವಾರ ಪ್ರತಿ ವಾರ ಒಂದು 150ರಿಂದ 200 ಜನ ಬರ್ತಾರೆ ಇಲ್ಲಿಗೆ. ಒಳ್ಳೆಯವರು ಬರ್ತಾರೆ, ಕೆಟ್ಟವರು ಬರ್ತಾರೆ. ಪ್ರಕೃತಿ ನೋಡೋಕ್ಕೆ ಅಂತ ಬೇರೆ ಬರ್ತಾರೆ, ಬೇರೆ ಅನೈತಿಕ ಚಟುವಟಿಕೆಗೆ ಬೇರೆ ಬರ್ತಾರೆ. ಒಂದು ಆ ಥರ ಮಾತಾಡೋಂಗಿಲ್ಲ, ಯಾಕಂದ್ರೆ ಮಾತಾಡಿದ್ರೆ ಮೈ ಮೇಲೆ ಬೀಳ್ತಾರೆ. ಸ್ಟ್ಯಾಂಡರ್ಡು ಬರ್ತಾರೆ ಆಯಿತಾ, ಅವ್ರು ಹೇಳಿದ್ದನ್ನು ಅರ್ಥ ಮಾಡ್ಕೊತಾರೆ ಆಯಿತಾ. ಇಲ್ಲಿಂದ ವೆಹಿಕಲ್ ಹೋಗಲ್ಲ, ಇಲ್ಲಿಂದ 1 ಕಿಲೋಮೀಟ್ರ್ ನಡಿಬೇಕು. ಆದರೂ ಇಲ್ಲಿ ರಸ್ತೆ ಹಾಳಾಗುತ್ತೆ, ಹೋಗಬೇಡಿ ಅಂತ ಇಲ್ಲೊಂದು ಬೋರ್ಡ್ ಇದೆ, ಖಾಸಗಿ ವಾಹನಗಳಿಗೆ ಪ್ರವೇಶ ಇಲ್ಲ ಆಯಿತಾ. ಅದನ್ನು ಹೇಳಿದರು, ಅವರೇನು ಅದಕ್ಕೆ ಮಾತಿಗೆ ಬೆಲೆ ಕೊಡಲ್ಲ. ಒಂದು ಇಲ್ಲಿ ಅಕ್ಕಪಕ್ಕ 5-6 ಜನದ ತೋಟಗಳಿದ್ದಾವೆ. ಅವ್ರ ಎಸ್ಟೇಟಿಗೆ ಹೋಗ್ಬೇಕಾರೆ ಮಳೆಗಾಲದಲ್ಲಿ ಅಲ್ಲಿ ಇಲ್ಲಿ ಈ ರೋಡನ್ನು ಡ್ಯಾಮೇಜ್ ಮಾಡೋದು, ದಾರಿಲಿ ವೆಹಿಕಲ್ ನಿಲ್ಲಿಸೋದು ಭಾರಿ ತೊಂದರೆ ಆಗುತ್ತೆ. ಮಾತಾಡೋಕ್ಕೆ ಹೋದರೆ ಮೈ ಮೇಲೆ ಬರ್ತಾರೆ. ಹಾಗಾಗಿ ಇಲ್ಲಿ ಲೋಕಲ್ ಈಗ ಬಾಯಿ ಮುಚ್ಕೊಂಡು ನೋಡ್ದ ರೀತಿ ಇದೀವಿ ಅಷ್ಟೇ. ಯಾರು ಬಂದರೂ ಏನು ಇಲ್ಲೇನು ಯಾರು ಅಬ್ಜೆಕ್ಷನ್ ಮಾಡಲ್ಲ. ಇದು ಒಂದು ಪ್ರವಾಸಿಗರು ಬರೋ ಜಾಗ. ಆದರೆ ಬಂದರೆ ನೀಟಾಗಿ ಬಂದು ಹೋಗಿ. ಬೇರೆ ಲೋಕಲ್ ಹತ್ರ ತೊಂದರೆ ಕೊಡೋದು, ಇಲ್ಲಿ ಕುಡಿದು ಗಲಾಟೆ ಮಾಡೋದು, ಬಾಟ್ಲಿ ಹಾಕೋದು, ಪ್ಲಾಸ್ಟಿಕ್ ಹಾಕೋದು ಆಯಿತಾ, ಬೇರೆ ಥರದ ಚಟುವಟಿಕೆಗಳು ನಡೀತಾವೆ. ಇಲ್ಲಿ ಮೇಲೆಲ್ಲ ಕಾಡಿದೆ, ಅಲ್ಲಿ ಪೊಲೀಸವ್ರಿಗೆ ಇನ್ಫಾರ್ಮ್ ಮಾಡಿ ಅವರು ಬಂದು ಇದು ಮಾಡಿದರು. ಏನು ಮಾಡಿದರು ಅವ್ರ ಪಾಡಿಗೆ ಅವ್ರು ಮಾಡೋದು ಮಾಡ್ತಾರೆ. ಶನಿವಾರ ಭಾನುವಾರ ಭಾರಿ ಜನ ಬರ್ತಾರೆ. ಹುಷಾರಾಗಿ ಹೋಗಿ ಬನ್ನಿ ಅಷ್ಟೇ. ನಾನು ಹೇಳಿದ್ದೆ ಕುಡೀರಿ ಅಂತ, ಹೊಟ್ಟೆ ಬರ್ತೀನಿ. 9 ತಿಂಗಳು ಆಗಾಯ್ತಾ? ಏಯ್ ಮಂತನ್, ಆ ಅಂಕಲ್ ಹೇಳಿದ್ದು ಏನು ಅನ್ನಿಸ್ತು ನಿನಗೆ? ಆ ಅಂಕಲ್ ಹೇಳಿದ್ದು ಅರ್ಥನೇ ಆಗ್ಲಿಲ್ವ ನಿನಗೆ? ನಿನಗೆ ಹೇಳಿದ ಅಂಕಲ್ ಎಣ್ಣೆ ತರಬೇಡಿ, ಕರ್ಕೊಂಬರ್ಬೇಡಿ. ಇದು ನೀನೇ 24 ಗಂಟೆ ಫೋನಲ್ಲಿ ಇರ್ತಾನೆ ಬೇರೆ. ನಾವು ಹೆಲ್ದಿ ಲವ್ ಮಾಡ್ತಾ ಇದೀವಪ್ಪ, ಫೋನಲ್ಲಿ ಮಾತಾಡ್ಕೊಂಡು. ಅಯ್ಯೋ ಎಲ್ಲಿ ಲವ್ ಇರೋದೇ ಹೇಳಿರ್ತಾರೆ, ಇನ್ನೇನು. ಬಂದು ಆರಾಮಾಗಿ ಜಾಗ ಇರುತ್ತೆ, ಸ್ವಲ್ಪ ಟ್ರೆಕ್ಕಿಂಗ್ ಎಲ್ಲ ಇರುತ್ತೆ, ಆರಾಮಾಗಿ ನಡ್ಕೊಂಡು ಹೋಗಿ. ಸೀನ್ ಇರುತ್ತೆ, ಆರಾಮಾಗಿ ನೋಡ್ಕೊಂಡು ಬರೋದು ಬಿಟ್ಟು ಪ್ಲಾಸ್ಟಿಕ್ ಎಸೆಯೋದು, ಹುಡುಗಿರಂಗೆ ಕರ್ಕೊಂಬರೋದು ಅದೆಲ್ಲ ನಿಮ್ಮ ಅಪ್ಪನ ಜಾಗ ಏನಲ್ಲ ಇದು. ಅಲ್ಲ ಮಗ, ಬಂದು ಆರಾಮಾಗಿ ನೋಡ್ಕೊಂಡು ಆರಾಮಾಗಿ ಎಂಜಾಯ್ ಮಾಡ್ಕೊಂಡು ಆರಾಮಾಗಿ ಹೋಗ್ಬೋದು, ಏನು ತೊಂದರೆ ಇರಲ್ಲ. ನೀವು ಹೆಲ್ದಿ ಆಗಿರ್ಬೇಕಂದ್ರೆ ತಿಂಗಳಿಗೆ ಒಂದ್ಸರಿ ಈ ತರದ ಟ್ರೆಕ್ಕಿಂಗ್ ಮಾಡ್ತಾ ಇರಿ. ಬೇಗ ಸಾಯ್ಬೇಕು ಅಂದ್ರೆ ದಿನ ಟ್ರೆಕ್ಕಿಂಗ್ ಮಾಡಿ ಉಸಿರು ಹಿಡ್ಕೊಂಡು ಸತ್ತೋಗ್ತೀರಾ.
ಕನ್ನಡನೆ ಇದು ನಿನ್ನ ನಗುವ ಪ್ರೀಂದಾನೆ ಹುಡುಗಿ ಏನ್ ಚಂದಾನೆ. ಏಯ್ಟಿ ಪರ್ಸೆಂಟ್ ಕ್ಲಿಯರ್ ಮಾಡಿದೀವಿ ಟ್ರೆಕ್ಕಿಂಗು. ಟಾಪಿಗೆ ಹೋಗೋದಕ್ಕಿಂತ ಮುಂಚೆ ಇಲ್ಲಿರೋ ಒಂದು ಚಿಕ್ಕ ವ್ಯೂನ ನೋಡ್ಕೊಂಡ್ ಬರೋಣ ಬನ್ನಿ. ಬನ್ನಿ ಇನ್ನೂ ಓಕೆ, ನಮ್ಮ ಪೇಜ್ ಮಲೆನಾಡು 360ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ. ಹಾಗೂ ಮತ್ತೆ ಬರ್ತೀವಿ ಮತ್ತೊಂದು ವಿಡಿಯೋ ಜೊತೆ. ಬಾಯ್.